ಲೇಖನದ ಶೀರ್ಷಿಕೆ ಬೇರಾಗುವ ಮುನ್ನ. ಹಿಂದೆ ಡಿವೋರ್ಸ್ ಎಂಬ ಪದವು ಕೇವಲ ಶಬ್ದಕೋಶದಲ್ಲಿತ್ತಷ್ಟೇ. ಇಂದು ಕಾಲ ಬದಲಾಗಿದೆಯೋ ಕಂಡವರಿಲ್ಲ. ಆದರೆ ಮನುಷ್ಯನ ಜೀವನ ಶೈಲಿ ಮತ್ತು ಮನಸ್ಥಿತಿಯಂತೂ ನಂಬಲಸಾಧ್ಯವಾಗುವಷ್ಟರ ಮಟ್ಟಿಗೆ ಬದಲಾಗಿದೆ ಎಂಬುದಂತೂ ಸತ್ಯ. ಈಗ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ಮನುಜನ ಮನಸ್ಥಿತಿ ಅಂತೂ ಊಹೆಗೂ ಮೀರಿದೆ. ವಸ್ತುಗಳನ್ನು ಪಡೆಯುವ ಹಂಬಲದಲ್ಲಿ ವ್ಯಕ್ತಿಗಳ ನಡುವಿನ ಅಂತರ ಹೆಚ್ಚುತ್ತಿದೆ. ಎಷ್ಟೇ ಪ್ರೀತಿಸಿ ಮದುವೆ ಆದ ಜೋಡಿಗಳೇ ಆಗಿರಬಹುದು, ಪ್ರೀತಿ ಮಾಡಿದಾಗ ಇದ್ದ ಸಲುಗೆ ಮದುವೆ ಆದ ಬಳಿಕ ಕಣ್ಣಿಗೆ ಕಾಣುವುದು ಅಪರೂಪ. ಜವಾಬ್ದಾರಿಗಳ ಸುಳಿವಿನಲ್ಲಿ ಸಿಕ್ಕಿದಂತಹ ಮನುಷ್ಯ ತನ್ನ ಅರಿವನ್ನೇ ಮರೆತು ಬದುಕುತ್ತಿರುತ್ತಾನೆ. ಜೀವನ ಪೂರ್ತಿ ಬೇಕುಗಳ ಪಟ್ಟಿಗಳೇ ಬೆಳೆದು ಬೇಕು ಬೇಡವಾದಾಗ ಆಯಸ್ಸು ಬದುಕಿನ ಅಂತ್ಯಕ್ಕೆ ತಲುಪಿರುತ್ತದೆ. ಪ್ರೀತಿಸಿ ಮದುವೆ ಆದಾಗ್ಯೂ ಸರಿ, ಹೊಂದಾಣಿಕೆ, ಪರಸ್ಪರ ನಂಬಿಕೆ, ವಿಶ್ವಾಸ, ಒಬ್ಬರಿಗೊಬ್ಬರು ಸೋಲುವಿಕೆ ಅನಿವಾರ್ಯ. ನಮ್ಮಯ ಸೋಲು ಆ ಕ್ಷಣದ ನೆಮ್ಮದಿ ಹೆಚ್ಚಿಸುತ್ತದೆ ಎಂದಾದರೆ ವಾದದಲ್ಲಿ ಸೋತು ಬದುಕಿನಲ್ಲಿ ಗೆದ್ದು ನೆಮ್ಮದಿ ಹೊಂದಬಹುದು ಅಲ್ಲವೇ? ದಾಂಪತ್ಯ ಜೀವನವನ್ನು ಅಂತ್ಯಗೊಳಿಸುವ ಮುನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ನಿರ್ಧಾರಗಳ ಮೇಲೆ ನಿಮ್ಮದೇ ಹಿಡಿತವಿದೆಯೇ ಎಂಬುದನ್ನು ಯೋಚಿಸಿ. ನಿಮ್ಮಯ ನಿರ್ಧಾರಗಳು ನಿಮಗೆ ಮುಂದೆ ಸಂತೋಷವನ್ನು ತರಬಲ್ಲುದೇ ಎಂಬುದನ್ನು ನಿಮಗೆ ನೀವೇ ಪ್ರಶ್ನಿಸಿ, ಯೋಚಿಸಿ, ನಿರ್ಧರಿಸಿ. ಮಗು ಇದ್ದ ಪಕ್ಷದಲ್ಲಿ ಒಮ್ಮೆಯಾದರೂ ನಿಮ್ಮ ಸ್ವಾರ್ಥತೆಯನ್ನು ಬದಿಗೊತ್ತಿ ಮಗುವಿನ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಮಗುವಿಗಾಗಿ ಆದರೂ ನಿಮ್ಮಯ ನಿರ್ಧಾರಗಳನ್ನು ಕೈಬಿಟ್ಟು ಒಂದಾಗಿ ಬಾಳುತ್ತೇವೆ ಎಂದು ನಿರ್ಧರಿಸಿ. ಅಕಸ್ಮಾತ್ ಬೇರೆ ಆಗುವ ಯೋಚನೆಯೇ ನಿಮ್ಮಲ್ಲಿ ಅಚಲವಾಗಿ ಬೇರೂರಿದರೆ, ಬೇರಾದ ಬಳಿಕ ಇನ್ನೊಬ್ಬರಿಗೆ ಹೊರೆಯಾಗದ ಬದುಕನ್ನು ನಾನು ಬದುಕಬಲ್ಲೆನೆ, ನಾನು ಪಶ್ಚಾತ್ತಾಪ ಪಡದೆ ಸಂತೋಷದಿಂದಿದ್ದು ತನ್ನ ಮಗುವನ್ನು ಸಂತೋಷದಿಂದ ನೋಡಿಕೊಳ್ಳಲು ಸಾಧ್ಯವೇ ಎಂಬ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ನೀವೇ ಪ್ರಶ್ನಿಸಿ. ನಿಮ್ಮ ಉತ್ತರದಲ್ಲಿ ಸ್ಪಷ್ಟತೆ ಇದೆಯೇ ಎಂದು ಆಲೋಚಿಸಿ, ನಿರ್ಧರಿಸಿ. ಯಾಕೆಂದರೆ ಮನಸ್ಸಿಗೆ ಶಾಂತಿ ಇಲ್ಲದೆ ಕಷ್ಟಪಟ್ಟು ನಡೆಸುವ ಜೀವನಕ್ಕಿಂತ ಒಂಟಿಯಾಗಿದ್ದು ಸಂತೋಷವಾಗಿ ಬಾಳಿನ ರಥವನ್ನು ಮುನ್ನಡೆಸುವುದೇ ಉತ್ತಮ. ಆದರೆ ಒಮ್ಮೆ ತೆಗೆದುಕೊಂಡ ನಿರ್ಧಾರ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತೆ ಮಾಡಬಾರದು. ಹಾಗಾಗಿ ಬೇರಾಗುವ ಮುನ್ನ ಏಕಾಂತದಲ್ಲಿ ಒಮ್ಮೆ ಮನಸ್ಸು ಬಿಚ್ಚಿ ಮಾತನಾಡಿ, ಆದಷ್ಟು ಗಂಡ ಹೆಂಡತಿ ನಿಮ್ಮೊಳಗಿರುವ ಅಹಮ್ಮನ್ನು ಹೊರಗಿಟ್ಟು ಮನಸ್ಫೂರ್ತಿಯಾಗಿ ಮಾತನಾಡಿ, ನಿಮ್ಮಲ್ಲಿರುವ ಭಿನ್ನಾಭಿಪ್ರಾಯ ಮನಸ್ತಾಪಗಳನ್ನು ಮನಸ್ಸಿನಿಂದ ದೂರ ತಳ್ಳಿ ಬೇರಾಗುವ ನಿರ್ಧಾರವನ್ನು ಬದಿಗೊತ್ತಿ ಬದುಕನ್ನು ಸುಂದರಗೊಳಿಸುವ, ನಿಮ್ಮ ಸುಖ ಸಂಸಾರವನ್ನು ಮುನ್ನಡೆಸುವ ಬೇರುಗಳಾಗಿ. ಏನಂತೀರಿ? Thank you for watching the video. Please like, share, subscribe and comment.